ಈಗಿನ ಟೈಮ್ಸ್ನಲ್ಲಿ ನಮ್ಮ ರಾಮಾಯಣದ ಕಥೆನ ನಾವೇನು ಮಕ್ಕಳಾಗಿ ಬೆಳೀತಾ ನಾವೇನು ಕೇಳ್ಕೊಂಡು ಬಂದಿದ್ದೀವಿ ಅದರ ತುಂಬ ಫನ್ ಇಂಟರ್ಪ್ರಿಟೇಷನ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ತುಂಬ ಎಕ್ಸಾಕ್ಟ್ಲಿ ರಾಮಾಯಣ ಅಂತಲೂ ಹೇಳೋದಕ್ಕಾಗಲ್ಲ. ಒಂದು ಸಣ್ಣ ಎಳೆ ಅದರಲ್ಲಿರುವಂಥ ಕೆಲವೊಂದು ಅಂಶಗಳನ್ನು ತಗೊಂಡು ಹೇಗೆ ಇವತ್ತಿನ ಟೈಮ್ಸಲ್ಲಿ ಅಷ್ಟೇ ಫನ್ನಾಗಿ ತೋರಿಸ್ಬೋದು ಅನ್ನೋದು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಜೆಂಟಲ್ಮನ್ ರಾಮ ಕ್ಯಾರೆಕ್ಟರೈಸೇಷನ್ ಪರ್ಸ್ನಲಿ ಭಾಳ ಇಷ್ಟ ಆಯಿತು. ಅರುಣ್ ಸಾಗರ್ ಅವರು ಆಫ್ಟರ್ ಅ ಲಾಂಗ್ ಟೈಮ್ ಸ್ಕ್ರೀನ್ ಮೇಲೆ ಅದು ಈ ಥರದ್ದೊಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಒಬ್ಬ ವಿಲನ್ ಆಗಿ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಎಸ್ಪೆಷಲಿ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಶ್ ಪೇರಿಂಗ್ ಆಫ್ ನಮ್ಮ ರಿಷಿ ಮತ್ತು ಪ್ರಣೀತಾ ಸುಭಾಷ್ ಇರಬಹುದು, ಶುಭ್ರಾ ಅಯ್ಯಪ್ಪ ಅವರ ಒಂದು ವೆರಿ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇರಬಹುದು, ವಿಕಾಸ್ ಅವರ ಡೆಬ್ಯೂ ಡಿರೆಕ್ಷನ್. ಇನ್ಫ್ಯಾಕ್ಟ್ ನನಗೆ ಮ್ಯೂಸಿಕ್ ತುಂಬ ಕ್ಯಾಚಿ ಅಂತ ಅನಿಸ್ತು. ಜೂಡಾ ಸ್ಯಾಂಡಿ ಅವರ ಮ್ಯೂಸಿಕ್ ಪ್ರತಿಯೊಂದು ಹಾಡು ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ಅ ಫನ್ ವಾಚ್ ಬೇಸಿಕ್ಲಿ.